ಹಣ, ಅನಾರೋಗ್ಯ, ಹಣಕಾಸಿನ ಸಮಸ್ಯೆಯಾಗಿ, ಅನಾರೋಗ್ಯದ ಸಮಸ್ಯೆಯಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇತ್ತು ಅಂತಂದರೆ ಈ ಒಂದು ಸುಲಭವಾದ ಸರಳವಾದ ತಂತ್ರವನ್ನು ಮಾಡಿ. ಏನು ಅಂತ ನಾವು ನೋಡೋದಾಯ್ತು ಅಂತಂದರೆ, ಇದಕ್ಕೆ ಕಾರಣ ತುಂಬ ಕಷ್ಟಗಳಿತ್ತು. ಕಾರಣ ಅಂತಂದರೆ ಪಿತೃದೋಷಗಳಿರ್ತವೆ. ಭಾಳಷ್ಟು ಜನ ಹೇಳ್ತಾರೆ, ಪಿತೃದೋಷ ನಾವು ತಿಥಿ ಎಲ್ಲ ಮಾಡ್ತೀವಿ ನಾವು ಹಿರಿಯರಿಗೆ, ಮತ್ತು ಪಿತೃಪಕ್ಷದಲ್ಲಿ ನಾವು ಇದೆಲ್ಲ ಮಾಡ್ತೀವಿ ಅಂತಂದರೆ, ಆದರೂ ಕೂಡ ಕೆಲವೊಂದಾರು ಸರಿ ಪಿತೃಗಳು ತೃಪ್ತಿ ಆಗೋದಿಲ್ಲ. ನೀವೇನೇ ಎಡೆ ಇಟ್ಟು ನೀವು ಪೂಜೆ ಮಾಡಿದರೂ ಕೂಡ ನೀವು ವರ್ಷಕ್ಕೊಂದು ಸರಿ ನೀವು ಎಡೆ ಇಡ್ತೀರ, ಆದರೆ ಅದು ತೃಪ್ತಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಇನ್ನೂ ಅರ್ಧಂಬರ್ಧ 50% ಸಮಸ್ಯೆಗಳ ಬಗೆಹರಿದ್ರೂ ಕೂಡ ಇನ್ನೂ 50% ಸಮಸ್ಯೆಗಳು ಹಾಗೇ ಉಳ್ಕೊಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ನಮಸ್ಕಾರ. ಇವತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ಗಂಟಲು ಬೇನೆ, ಗಂಟಲು ಕೆರೆತ, ಟಾನ್ಸಿಲ್ಸು, ಥೈರಾಯ್ಡು, ಈ ಥರದ್ದು ಎರಡು ಮೇಯ್ನ್ ಪ್ರಮುಖವಾದಂಥ ಸಮಸ್ಯೆ. ಟಾನ್ಸಿಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಶೀತಗಡ್ಡೆಗಳು ಅಂತ ಹೇಳ್ತಾರೆ. ಈ ಏನಕ್ಕೆ ಅಂತಂದರೆ ಕುಳು ಒಂದು ಕೋಲ್ಡ್ ಆಗಿರುವಂಥದ್ದು, ಶೀತ ಪದಾರ್ಥಗಳನ್ನು ಸೇವಿಸಿದಾಗ ಗಂಟಲು ನೋವು ಬರುತ್ತೆ. ನಂಬರ್ 1. ನಂಬರ್ 2 ಏನು ಅಂತಂದರೆ, ಫ್ರಿಡ್ಜಲ್ಲಿರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಗುರುಗಳೇ, ಹಣ್ಣು ತಂದುಬಿಡ್ತೀವಿ, ನಾವು ಫ್ರಿಡ್ಜಲ್ಲಿ ಇಡಲೇಬೇಕು. ನೀವು ಅದರಿಂದ ತಿಂದೇ ಒಂದೇ ಸರಿ ಎಲ್ಲ ತಿನ್ನೋಕ್ಕಾಗತ್ತಾ? ಆಗಲಿ ಬರೀ ಒಂದೇ ಆಪಲ್ ತರೋಕ್ಕಾಗತ್ತಾ? ನಾನು ಏನು ಮಾಡಬೇಕು ಅಂತ ನೋಡಿ. ಮೇಯ್ನಾಗಿ ಪ್ರಮುಖವಾಗಿ ಯಾವುದೇ ಒಂದು ಆಹಾರವನ್ನು ನೀವು ಫ್ರಿಡ್ಜಲ್ಲಿ ಇಡಿ, ಕೋಳಿ ಎಲ್ಲ ಓಕೆ ಒಪ್ಕೊಳ್ಳೋಣ, ಅದೇ ಫ್ರಿಡ್ಜಿಂದ ತೆಗೆದುಕೊಂಡು ಅದನ್ನು ನೀವು ಫ್ರಿಡ್ಜಿಂದ ತೆಗೆದಂಥ ಆಹಾರವನ್ನು ಒಂದು 1/4 ಗಂಟೆ 20 ನಿಮಿಷ ಇಡಿ ಹೊರಗಡೆ, ಅದೆಲ್ಲ ನಾರ್ಮಲಿಗೆ ಬರುತ್ತೆ. ಆಮೇಲೆ ಸೇವನೆ ಮಾಡಿ. ಹಣ್ಣು, ಹಸಿ ತರಕಾರಿ, ಇದು ಏನಕ್ಕೆ ಫ್ರಿಡ್ಜ್ ಮನೇಲಿ ಎಲ್ಲ ಸಾರು ಇದಕ್ಕೆ ಯಾವುದನ್ನು ಕೂಡ ಫ್ರಿಡ್ಜಲ್ಲಿ ಇಡಬಾರದು. ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಿ, ತುಂಬ ಅವಾಯ್ಡ್ ಮಾಡಿ. ಈ ತರಕಾರಿ ಇದೆಲ್ಲ ಅನಿವಾರ್ಯ, ಬೇಗ ಕೊಳ್ತೋಗ್ಬಿಡುತ್ತೆ, ಸೊಪ್ಪು ಒಣಗೋಗ್ಬಿಡುತ್ತೆ, ಈ ಥರದ್ದು ಏನೇನೋ ಇರ್ತಾವಲ್ಲ, ಈ ನಿಂಬೆಹಣ್ಣು ಒಣಗೋಗ್ಬಿಡುತ್ತೆ. ಈರುಳ್ಳಿ ಅದನ್ನು ನೀವು ಫ್ರಿಡ್ಜಲ್ಲಿ ಇಡೋಕ್ಕೆ ಹೋಗ್ಬಿಡಿ, ಕೊಳ್ತೋಗ್ಬಿಡುತ್ತೆ. ಅದನ್ನು ನೀವು ಸಪ್ರೇಟಾಗಿ ಇಡಿ. ಅದು ಎಷ್ಟು ದಿನ ಆದರೂ ಕೂಡ ಕೊಳೆಯಲ್ಲ, ನೀರು ಬಿದ್ದರೆ ಮಾತ್ರ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ, ಈ ಹಸಿ ತರಕಾರಿಗಳನ್ನ ಬಿಟ್ಟು ಇನ್ನೆಲ್ಲವನ್ನು ಆದಷ್ಟು ಫ್ರಿಡ್ಜಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಈ ಸಿಹಿ ಪದಾರ್ಥಗಳನ್ನು ನೀವು ಫ್ರಿಡ್ಜಲ್ಲಿ ಇಟ್ಟು, ಇವಾಗ ಬರ್ತಡೇ ಆಯಿತು, ಮತ್ತೇನೋ ಒಂದು ಇದಾಯಿತು, ಒಂದು ಬಾಕ್ಸು ಸ್ವೀಟ್ ತೊಗೊಬಂದ್ರು, ನೀವೇನು ಮಾಡಿಬಿಡ್ತೀರಾ? 1 ತಿಂತೀರಾ, 2 ತಿಂತೀರಾ, ಆಮೇಲೆ ಏನು ಮಾಡ್ತೀರಾ? ಫ್ರಿಡ್ಜಲ್ಲಿ ಇಟ್ಬಿಡ್ತೀರಾ. ನೆಕ್ಸ್ಟ್ ಡೇ ನೀವೇನು ಮಾಡ್ತೀರಾ? ಫ್ರಿಡ್ಜಲ್ಲಿ ನೇರವಾಗಿ ತೆಗೆದುಕೊಂಡು ಬಾಯಿಗೆ ಹಾಕಿ ತಿಂತೀರ. ಅದು ನಿಮ್ಗೇನಾಗುತ್ತೆ? ಗಂಟ್ಲು ಕೆರೆತ, ಗಂಟ್ಲಲ್ಲಿ ಕಫ ಕಟ್ಕೊಳ್ಳೋವಂಥದ್ದು, ಟಾನ್ಸಿಲ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ, ಫಸ್ಟ್ ಆಫ್ ಆಲ್ ಯಾವುದೇ ರೀತಿಯಂಥ ಸ್ವೀಟ್ಸ್ನ ಇಟ್ಟು ಅಂತಂದರೆ, ಆ ಸ್ವೀಟಲ್ಲಿ ತೇವಾಂಶ ಜಾಸ್ತಿ, ಅದರ ಮೇಲೆ ಫಂಗಸ್ ಬೆಳೆಯುತ್ತೆ. ಅದರಿಂದ ಗಂಟ್ಲು ಕೆರೆತ, ಗಂಟ್ಲು ನೋವು ಮತ್ತು ಜ್ವರ ಕೂಡ ಬರ್ಬೋದು. ಅದಕ್ಕೋಸ್ಕರ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಏನೇ ಸ್ವೀಟ್ಸ್ ತಂತು ಅಂತಂದರೆ ವಿತಿನ್ 2 ಡೇಸಲ್ಲಿ ತಿಂದು ಖಾಲಿ ಮಾಡಿ. ಫಸ್ಟ್ ಆಫ್ ಆಲ್ ಸ್ವೀಟ್ ತಿನ್ನೋಕ್ಕೆ ಹೋಗ್ಬೇಡಿ, ಬೇಕ್ರಿ ಐಟಮ್ಸ್ ನಾನು ಹೇಳೋವಂಥದ್ದು. ಇಲ್ಲ ಗುರುಗಳೇ, ನಾನು ಒಪ್ಪಿಗೆ ಆದರೆ ಮನೇಲಿ ಇರಬೇಕಲ್ಲ ಅಂಥವ್ರು ನಾನು ಹೇಳ್ತಾ ಇರೋಂಥದ್ದು. ನೀವೇನೋ ಕೇಳಲ್ಲ, ಸ್ವೀಟ್ಸ್ ತಿನ್ನಲ್ಲ, ತಿನ್ನಿ, ಅನಿವಾರ್ಯ. ಒಂದು ಮದುವೆಗೆ ಹೋಗ್ತೀರಾ, ಇದಕ್ಕೆ ಹೋಗ್ತೀರಾ, ತಿನ್ನಿ. ಆದರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಚಟ ಮಾಡ್ಕೋಬಾರ್ದು. ಯಾವಾಗಲೂ ತಿನ್ನುವಂಥದ್ದು, ವಾರಕ್ಕೊಂದು 1 kg 2 kg ಬಾಕ್ಸ್ ತೊಗೊಳ್ಳೋ ತಿನ್ನೋದು ಮಾಡ್ಕೊಬೇಡಿ. ಈ ಸಿಹಿ ತಿಂದರೆ ಏನು ಗೊತ್ತಾದರೆ, ಡೊಪಮಿನ್ ಮೆದುಳಲ್ಲಿ ಡೊಪಮಿನ್ ಉತ್ಪತ್ತಿ ಮಾಡಿ ಖುಷಿ ಕೊಡುತ್ತೆ, ಒಂದು ಆನಂದ ಕೊಡುತ್ತೆ, ಮತ್ತು ಕೊಡುತ್ತೆ. ಗೊತ್ತಾಯ್ತಲ್ಲ? ಈ ಮತ್ತು ಕೊಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ದೇಹವನ್ನು ಅತಿಯಾಗಿ ತಿಂದು ನಾವು ಆಹಾರವನ್ನು ಹಾಳು ಮಾಡಿ ತಿನ್ನಿ. ತುಂಬ ಬೇಜಾರಾಗಿದೆ, ತಿನ್ನಿ, ತೊಂದರೆ ಇಲ್ಲ. ಅನಿವಾರ್ಯ ಬಂತು, ಯಾವುದೋ ಮನೆಗೆ ಹೋದ್ವಿ, ಕೊಟ್ಟರು, ತಿನ್ನಿ. ಅದನ್ನೇ ಮನೇಲಿ ನೀವು ಯಾವುದೇ ಕಾರಣಕ್ಕೂ ತರ್ಕೋಬೇಡಿ. ಅಕಸ್ಮಾತ್ ಯಾವುದೋ ಬಂತು, ನೀವು ಮನೆಯವ್ರಿಗೆ ಹೇಳಿ, ನೋಡಮ್ಮ ನೀನು ತಿನ್ನೋದ, ಮಕ್ಕಳಿಗೆಲ್ಲ ಇರ್ತಾರೆ, ಮಕ್ಕಳೆಲ್ಲ ಸಿಹಿ ತಿಂಡಿ ಇಷ್ಟ, ನೀವು ಯಾವುದೇ ಕಾರಣಕ್ಕೂ ಫ್ರಿಡ್ಜ್ನಲ್ಲಿ ಈ ಒಂದು ಸಿಹಿ ತಿಂಡಿಯನ್ನು ಇಡಬಾರದು.
ಹೊರಗಡೆ ಇಡು. ಬಟ್ 2 ದಿನದಲ್ಲಿ ತಿಂದು ಖಾಲಿ ಮಾಡಬೇಕು. ನಂಬರ್ 2, ಫ್ರಿಡ್ಜಲ್ಲಿ ಇಟ್ಟು ಏನಾಗುತ್ತೆ, ಫಂಗಸ್ ಬೆಳೀತೆ, ಗೊತ್ತಾಗಲ್ಲ, ನಿಮ್ಗೆ ಕಾಣಿಸಲ್ಲ, ಸಣ್ಣ ಫಂಗಸ್ ಬೆಳೀತೆ. ಅದನ್ನು ತಿಂದಾಗ ಅದರಲ್ಲಿ ಗ್ರೀನ್ ಫಂಗಸ್ಸು, ಯೆಲ್ಲೋ ಫಂಗಸ್ಸು, ವೈಟ್ ಫಂಗಸ್ ಗೊತ್ತಾಗಲ್ಲ. ನೀವು ಚಪಾತಿ ಹಿಟ್ಟನ್ನ ನೀವು ಇಟ್ಬಿಡಿ ಒಂದು 2 ದಿನ, ಒಂದು 3 ದಿನ ಇಡಿ, ಆದಮೇಲೆ ವೈಟಾಗೆಲ್ಲ ಬೆಳೆಯುತ್ತೆ ಫಂಗಸ್ ಅದು. ಹಾಗಾಗಿ ಅದು ಬೆಳೀತೆ, ನಿಮ್ಗೆ ಗೊತ್ತಾಗಲ್ಲ. ತಿಂದಾಗ ನಿಮಗೆ ಅದು ಬ್ಯಾಕ್ಟೀರಿಯಾಸ್ ಎಲ್ಲ ಉತ್ಪತ್ತಿಯಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವೀಟ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜಲ್ಲಿ ಇಡಬಾರದು. ಹೊರಗಡೆ ಇಡಿ, ತಿನ್ನಿ, ಅದು 2 ದಿನ ತಿಂದು ಮುಗಿಸ್ಬಿಡಿ, ಅಥವಾ ಇನ್ನು ಯಾರಿಗಾರು ಕೊಟ್ಬಿಡಿ. 3 ದಿನಕ್ಕಿಂತ ಯಾರೂ ಇಲ್ಲ ಮನೆಯಲ್ಲಿ, ಯಾರಿಗಾರು ಕೊಟ್ಟು ನೀವೇ ಹೊರಗಡೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋಕೆ ಹೋಗ್ಬೇಡಿ. ಮತ್ತು ಇನ್ನು ಯಾವುದೇ ತಿಂಡಿ ವಿತಿನ್ 2 to 3 ಡೇಸಲ್ಲಿ ತಿಂದು ಮುಗಿಸ್ಬಿಡ್ಬೇಕು. ನೀವು ದೇವಸ್ಥಾನದಲ್ಲಿ ಲಾಡು ಮೇಲೆ ಒಂದು ಇದಕ್ಕೆ ಹೋಗಿದ್ದೀವಪ್ಪ, ಮಹಾರಾಷ್ಟ್ರದ ಒಂದು ದೇವಸ್ಥಾನಕ್ಕೆ ಹೋದಾಗ ಲಾಡು ಕೊಟ್ಟಿದ್ರು. ಈ ಲಾಡು ಕೊಟ್ಟಿದ್ದಾಗ ಏನಾಯಿತು ಮೇಯ್ನಾಗಿ ಅಂತಂದರೆ, ಈ ಲಾಡುವಿನಲ್ಲಿ ವಿಶೇಷವಾದಂಥ ಒಂದು ಅಂಥದ್ದು ಅದ್ರ ಮೇಲೆ ಪ್ಯಾಕ್ ಹಾಕಿದ್ರು. ಪ್ಯಾಕ್ ಮೇಲೆ ಏನಾಕಿತ್ತು ಅಂತಂದರೆ ಒಂದು ಸೀಲ್ ಹಾಕಿದ್ರು. ಒಂದು ಸೀಲು, ಆ ಸೀಲ್ ಏನು ಅಂತಂದರೆ ಇದು 3 ದಿನ ಇಂಥ ಡೇಟು, ಅದಾದಮೇಲೆ ತಿನ್ನಬಾರ್ದು ಅಂತ. ಖುಷಿ ಆಯಿತು. ಯಾವ ದೇವಸ್ಥಾನದಲ್ಲೂ ಆ ಥರ ಮಾಡಲ್ಲ, ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ. 3 ದಿನ ಆಯಿತು, 10 ದಿನ ಆಯಿತು. ಆದರೆ ಆ ಒಂದು ದೇವಸ್ಥಾನದಲ್ಲಿ ಪ್ರಮುಖವಾಗಿ 7ನೇ ತಾರೀಕು, ಇವತ್ತು 4ನೇ ತಾರೀಕು, 7ನೇ ತಾರೀಕಲ್ಲಿ ತಿಂದು ಸೀಲ್ ಹೊಟ್ಬಿಟ್ಟು ಆ ಒಂದು ಲಾಡುವನ್ನು ಒಳಗಡೆ ಹಾಕ್ಬಿಟ್ಟು ಕೊಟ್ಟಿದ್ವಿ. ವಿತಿನ್ 2 ಡೇಸಲ್ಲಿ ತಿನ್ಕೋಬೇಕು ಅಂತ. ನೋಡಿ ಎಷ್ಟು ಪ್ರಜ್ಞೆ ಇದೆ. ಬಟ್ ಇನ್ನೂ ದೇವಸ್ಥಾನ ಹೋಗಿ 10 ದಿನ ಆಗಲಿ 15 ದಿನ ಆಗಲಿ ಸುಮ್ಮನೆ ಪ್ಯಾಕ್ ಮಾಡಿಕೊಡ್ತಾರೆ, ತಿನ್ಬಿಡ್ತಾರೆ. ಹಾಗಾಗಿ ನೀವು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸ್ವೀಟನ್ನು ಯಾವುದೇ ಕಾರಣಕ್ಕೂ ನೀವು ಸೇವನೆಯನ್ನು ಮಾಡೋದೇ ವಿತಿನ್ 2 to 3 ಡೇಸಲ್ಲಿ ತಿನ್ನಿ. ಮತ್ತು ಫ್ರಿಡ್ಜಲ್ಲಂತೂ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬೇಡಿ. ಇದರಿಂದ ಕೂಡ ಟಾನ್ಸಲ್ಸು, ಥೈರಾಯ್ಡು, ಆಳು ಮುಳು ಬರ್ತವೆ. ಇದನ್ನು ಮಾಡಿ. ಜಾಸ್ತಿ ದಿನ ಸ್ವೀಟ್ ಇಟ್ಟರೂ ಕೂಡ ಅದು ಫಂಗಸ್ ಬೆಳೀತೆ. ನೀವು ಫ್ರಿಡ್ಜಲ್ಲಿ ಇಡೀ ಇಲ್ಲದೆ ಇರಲಿ ಒಂದು 5 to 6 ಡೇಸ್ ಆದಮೇಲೆ ಅದು ಫಂಗಸ್ ಬೆಳೀತೆ. ಅದನ್ನು ತಿಂದರೂ ಕೂಡ ನಿಮಗೆ ಕೆಮ್ಮು, ನೆಗಡಿ, ಶೀತ, ಗಂಟಲು ಕೆರೆತ, ಗಂಟಲು ನೋವಂತೂ ಬಂದೇ ಬರುತ್ತೆ. ಹಾಗಾಗಿ ಇದೊಂದು ಎಚ್ಚರಾಗಿರಲಿ. ಮತ್ತು ನೀವು ಯಾವುದೇ ಒಂದು ತರಕಾರಿ ಆಗಲಿ ಏನೇ ಆಗಲಿ ತಂದು ಒಂದು 20 ಮಿನಿಟ್ಸ್ ಆದಮೇಲೆ ನೀವು ಅದನ್ನು ಸೇವನೆ ಮಾಡಿ. ಈಗ ಹಾಲು ಒಡೆದೋಗ್ಬಿಡುತ್ತೆ ಅಂತ ಹೇಳ್ತೀರ, ತಂದು ಒಂದು 20 ಮಿನಿಟ್ಸ್ ಆದಮೇಲೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಕಾಫಿನೋ ಟೀನೋ ಮಾಡೋದು ಮಾಡಿ. ಕಾಫಿ ಕಾಯಿಸ್ಬಿಡ್ತೀರ, ಏನು ತೊಂದರೆ ಆಗೋದಿಲ್ಲ. ಹಸಿ ಆಯ್ತಂತ ಒಂದು ಏನಾದ್ರು ತಿನ್ನಬೇಕು ಅಂತಂದರೆ ನೀವು ಸೌತೆಕಾಯಿ ಇಟ್ಟಿರ್ತೀವಿ ತಿನ್ನಬೇಕು, ಅದನ್ನು ಒಂದು 20 ಮಿನಿಟ್ಸ್ ಆಚೆ ಫ್ರಿಡ್ಜಿಂದ ಹೊರಗಡೆ ತೆಗೆದಿಡಿ. ಇಟ್ಟು ನಂತರ ಒಂದು 20 ನಿಮಿಷ ಆದಮೇಲೆ ನಾರ್ಮಲ್ಲು ಕಂಡೀಷನಿಗೆ ಬಂದಮೇಲೆ ಅದು ಆ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ನೀವು ಕಟ್ ಮಾಡಿಕೊಂಡು ನೀವು ಸೇವನೆ ಮಾಡಿ ಒಳ್ಳೆಯದಾಗುತ್ತೆ. ಇದು ವಿಚಾರ ಮೊದಲ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮಾಡಿ ಇಷ್ಟು ಫಾಲೋ ಮಾಡಿ. ಮೇಯ್ನಾಗಿ ಈ ಒಂದು ಪ್ರಾಬ್ಲಮಿಂದ ಗಂಟಲು ಕೆರೆತ, ಗಂಟಲು ನೋವು ಬರುವಂಥದ್ದು. ಜೊತೆಗೆ ನೀವೇನಂತಂದರೆ ಕೆಟ್ಟ ಮಾತುಗಳನ್ನು ಆಡಿದರೂ ಕೂಡ, ಕೆಟ್ಟ ಮಾತುಗಳ ಮನಸ್ಸನ್ನು ಅಂದ್ಕೊಂಡ್ರು ಕೂಡ, ನೀವು ಯಾವುದು ನಿಮಗೆ ಕೆಟ್ಟ ಅಂದರೆ ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೆಯದಲ್ಲ. ಆದರೆ ಕೆಟ್ಟದು ಅಂತ ಯಾವುದು ತಿಳ್ಕೊಳ್ತಿರೋದು ಪದೇ ಪದೇ ಇನ್ನೊಬ್ಬರಿಗೆ ಹೇಳ್ತಾಯಿತ್ತು, ನಿಮ್ಮ ಮಾತುಗಳಿಂದ ಬೇರೆಯವ್ರಿಗೆ ಮನಸ್ಸಿಗೆ ನೋವಾಗ್ತಾಯಿತ್ತು ಅಂತಂದ್ರೆ ಕೂಡ ನಿಮಗೆ ಗಂಟಲು ನೋವು, ಗಂಟಲು ಟ್ಯಾನ್ಸಲ್ಸು, ಥೈರಾಯ್ಡು ಬರುತ್ತೆ. ನಿಮ್ಮ ಮಾತಿನಿಂದ ಬೇರೆಯವರ ಮನಸ್ಸಿಗೆ ನೋವಾಗಬಾರದು. ಆವಾಗ ನಿಮಗೆ ಯಾವುದೇ ರೀತಿಯಂಥ ಟ್ಯಾನ್ಸಲ್ಸು ಮತ್ತು ಇದು ಬರೋದಿಲ್ಲ ಅಂತಲೇ ಇದು ಆಧ್ಯಾತ್ಮ ದೃಷ್ಟಿಯಿಂದ ಹೇಳುವಂಥದ್ದು. ಮೇಯ್ನಾಗಿ ಇದನ್ನು ಫಾಲೋ ಮಾಡಿ. ಮತ್ತು ಅತಿಯಾದಂಥ ಶೀತದ ಪದಾರ್ಥಗಳು ಯಾವಾಗಲೂ ತಿಂತಾಯಿತ್ತು ಅಂತಂದರೆ, ಸೌತೆಕಾಯಿ ಒಂದು ತಿಂದರೆ ಓಕೆ, ದಿನಾ ತಿಂತಾಯಿತ್ತು ಶೀತ ಆಗುತ್ತೆ, ಇದು ಕೂಡ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೇಯ್ನಾಗಿ ಅಂತ ನಾವು ನೋಡೋದೈತೆ, ಶಂಖ ಮುದ್ರೆಯನ್ನು ಮಾಡಬೇಕು. ಕೈ ಹಿಂಗೆ ಇಟ್ಕೋಬೇಕು, ಮತ್ತು ಗೆರೆಯಲ್ಲಿ ಇಟ್ಕೋಬೇಕು, ಮಧ್ಯೆ ಮಡಿಸ್ಬೇಕು, ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಿಕ್ಕ ಎಲ್ಲ ಬೆರಳುಗಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ಇದು ಶಂಖ ಮುದ್ರೆ. ಈ ಶಂಖ ಮುದ್ರೆಯನ್ನು 25 ನಿಮಿಷಗಳ ಕಾಲ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಎನರ್ಜಿ ದೇಹದಲ್ಲಿ ಕ್ರಿಯೇಟ್ ಆಗಿ ಗಂಟಲು ಬೇನೆ ಮತ್ತು ಗಂಟಲು ಕೆರೆತ ನಿವಾರಣೆಯಾಗುತ್ತದೆ. ಟ್ಯಾನ್ಸಿಲ್ಸ್ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಇದನ್ನು 25 ನಿಮಿಷಗಳ ಕಾಲ ಮಾಡಿ. ಇನ್ನು ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಏನಾರು ಇತ್ತು ಅಂತಂದರೆ ಕೆಲವು 1.5 to 2 ತಿಂಗಳಲ್ಲಿ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ನಮ್ಮ ಶಿಬಿರದಲ್ಲಿ ಹೇಳ್ಕೊಡ್ತೀವಿ. ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಅದನ್ನು ಒಂದಿದ್ದರೆ ಸಾಕು, ಮಂತ್ರ ಅಂತ ಹೇಳ್ಕೊತಂದರೆ 100 ರೀತಿಯಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ವಾ? ಖಂಡಿತ ಆಗುತ್ತೆ. ಅದನ್ನು ಶಿಬಿರದಲ್ಲಿ ಬಂದು ಅಟೆಂಡ್ ಮಾಡಿ ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಇದು ಅತ್ಯದ್ಭುತವಾದಂಥ ಸರಳವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋಂಥವ್ರು ಏನಾಯಿತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಅತ್ಯಂತ ಅದ್ಭುತವಾದಂತಹ ಒಂದು ರಾಮಬಾಣ ಅಂದರೆ
ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿತ್ತು ಅಂತ ನಿಮ್ಮ ಸ್ಟಾರೇಜ್ ಚೇಂಜ್ ಆಗಿಬಿಡುತ್ತೆ. ಹಣಕಾಸಿನ ಸಮಸ್ಯೆಗೆ ಯಾವತ್ತೂ ಕೂಡ ಪ್ರಾಬ್ಲಮ್ಮು ಆಗೋಲ್ಲ. ಯಾಕಂದರೆ ಎದೆ ತಟ್ಟಿ ಹೇಳ್ತೀನಿ, ತುಂಬ ಜನಕ್ಕೆ ಸಕ್ಸಸ್ ಆಗುತ್ತೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ ಗೊತ್ತಲ್ಲ. ಭಾಳಷ್ಟು ಜನ ದುಡ್ಡು ಕಷ್ಟಪಟ್ಟು ದುಡಿತಿರ್ಬೋದು, ಕೈಯಲ್ಲೇ ಉಳಿಯಲ್ಲ. 6 ಕೇಳ್ತಲ್ಲ 3 ಕೇಳಿದೆ, ಇವಾಗ 3ಕ್ಕಿಂತ ಕಡಿಮೆ ಹೋಗ್ತಾಯಿದೆ ಅಂತಾರೆ. ತಲೆನೇ ಕೆಡಿಸ್ಕೊಬಿಡಿ, ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರಲಿ ಗೊತ್ತಲ್ಲ. ತುಂಬ ಜನ ಅನುಕೂಲ ಆಗ್ತದೆ, ತುಂಬ ಜನಕ್ಕೆ ಒಳ್ಳೆಯದಾಗ್ತಾಯಿದೆ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲೇ ಕೊಟ್ಟು ಕಳಿಸ್ತೀನಿ ಗೊತ್ತಲ್ಲ. ಅದಕ್ಕೆ ಕುರಿಯಲ್ಲಿ ಕಳಿಸಿ ಅವರು ಇವರು ಕೊಟ್ಟು ಅವ್ರ ಕೈ ಬದಲಾವಣೆ ಆಗಿ 5-6 ಕೈಗಳಾಗಲಿ ಪವರ್ ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ನೇರವಾಗಿ ನಮ್ಮ ಆಶ್ರಮದಿಂದ ನಿಮ್ಮ ಮನೆಗೆ, ನಿಮ್ಮ ಸ್ನೇಹಿತರ ಮನೆಯಿಂದ ನಿಮಗೆ ಮನೆಗೆ ಬಂದರು, ನಿಮ್ಮ ಅಣ್ಣ ತಮ್ಮ ನಿಮ್ಮ ಸಂಬಂಧಿಕರ ಮನೆಯಿಂದ ನಿಮಗೆ ಬಂದರೂ ತೊಂದರೆ ಇಲ್ಲ. 1-2 ಮನೆ ಚೇಂಜ್ ಆದರೆ ತೊಂದರೆ ಇಲ್ಲ. ಬಟ್ ನೀವು ಇದನ್ನು ಇಟ್ಕೊಂಡು ನೀವು 1-10 ಮನೆ ಚೇಂಜ್ ಮಾಡ್ಬೋದು. ಒಂದು ಸರಿ ನಿಮ್ಮ ಕೈಗೆ ಸೇರಾದಮೇಲೆ ನೀವು ಎಲ್ಲಿಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡ್ಬೋದು ಗೊತ್ತಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಅಂಥದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಇಟ್ಟರೆ ಸಾಕು, ಫಸ್ಟ್ ಕ್ಲಾಸಾಗಿ ಕೆಲಸ ಆಗಿಬಿಡುತ್ತೆ. ನಿಮ್ಮ ತೊಂದರೆ ಅನ್ನೋಂಥದ್ದು ಲೈಫ್ ಲಾಂಗು ಆಗೋದೇ ಇಲ್ಲ ಹಣಕಾಸಿಗೆ ಗೊತ್ತಲ್ಲ. ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಭಾಳಷ್ಟು ಜನ ಗುರುಗಳೇ ತೊಗೋಬೇಕು ಅಂತ ತುಂಬ ಮನಸ್ಸು ಮಾಡ್ತೀನಿ, ಆಗ್ತಾಯಿಲ್ಲ ಅಂದರೆ ನೀವು 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಸಾಕು, ನಿಮ್ಗೆ ಹೇಗೋ ನಿಮ್ಮ ಮನೆಗೆ ಬಂದು ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ತಲುಪಿರುತ್ತೆ. ಇನ್ನಷ್ಟು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ತಿಳ್ಕೊಳ್ಳಿ ಗೊತ್ತಲ್ಲ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಕರ್ಮ ಕಳೆದಿಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟೊಂದು ಜನ ನಮ್ಮ ಆಶ್ರಮಕ್ಕೆ ಬಂದು 1 ನಿಮಿಷ ಬರ್ತೀನಿ, 2 ನಿಮಿಷ ಬರ್ತೀನಿ, 5 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಹೋದವರು ಬರೋಕ್ಕಾಗಿಲ್ಲ ಹೌದಲ್ಲ. ಇನ್ನೂ ಫೋನ್ ಮಾಡ್ತಾನೆ ಇರ್ತಾರೆ ತೊಗೋಬೇಕು ಅಂತ. ಅದಾಗೋದಿಲ್ಲ. ಕರ್ಮ ಕಳೆದಿದ್ರೆ ಮಾತ್ರ ಅದಾಗುವಂಥದ್ದು. ಅತ್ಯದ್ಭುತವಾದಂಥ ಒಂದು ಅರ್ಥ. ಸೈಟ್ ಇಲ್ಲದ್ರೆ ಸೈಟ್ ತೊಗೊಳ್ಳೋವಂಥ ಒಂದು ಯೋಗ ಬರುತ್ತೆ. ಮನೆ ಕಟ್ತಿದ್ರೆ ಮನೆ ಕಟ್ಟುವಂಥ ಯೋಗ ಬರುತ್ತೆ. ಸಾಲಗಳೆಲ್ಲ ಕೆಲವೇ ತಿಂಗಳುಗಳಲ್ಲಿ ನೀವು ತೀರಿಸುವಂಥ ಒಂದು ಯೋಗ ಅಷ್ಟಲಕ್ಷ್ಮಿ ಯಂತ್ರದಿಂದ ಬಂದೇ ಬರುತ್ತೆ, ಬರಲೇಬೇಕು. ಅಷ್ಟು ಪವರ್ಫುಲ್ಲಾಗಿದೆ ಈ ಒಂದು ಯಂತ್ರ. ಅದಕ್ಕೋಸ್ಕರ ತುಂಬ ಅದ್ಭುತವಾದಂಥ ಒಂದು ವಿಚಾರ. ಯಾಕಂದರೆ ಇನ್ನು ಸೇಲ್ ಮಾಡೋದಕ್ಕೋಸ್ಕರ ಮಾಡ್ತಿಲ್ಲ. ನಮ್ಮ ಒಂದು ಯಾರೇ ನಮ್ಮ ವಿದ್ಯಾರ್ಥಿಗಳಿದೆ, ಸ್ಟೂಡೆಂಟ್ ಇದ್ದಾರೆ, ನಮ್ಮ ತಂತ್ರವನ್ನು ಮಾಡಿ ಏಳಿಗೆಯನ್ನು ಸಾಧಿಸ್ತಾರೆ ಅಂಥವ್ರಿಗೆ ಮಾತ್ರ ಕೊಡಬೇಕು. ಆ ಥರ ಇದನ್ನು ನಾನು ಅಡ್ವರ್ಟೈಸ್ಮೆಂಟ್ ಮಾಡಿ ಹೀರೋಯಿನ್ ಹೇಳಿಸಿ ತುಂಬ ಫೇಮಸ್ ಆಗಿ ಆನ್ಲೈನಲ್ಲೇ ಸೇಲ್ ಮಾಡಿಬಿಡ್ತಾ ಇದೆ. ಏನು ಖುದ್ದು ನನ್ನ ಭೇಟಿಯಾಗಿ ತೊಗೊಂಡೋಗಿ ಅಂತ ಹೇಳ್ತೀನಿ. ಏನೋ ಒಂದು ಸತ್ವ ಇದೆ. ಅಂದರೆ ನೇರವಾಗಿ ನನ್ನ ಕೈ ಗುರುಗಳೇ, ನಿಮ್ಮ ಕೈಯಿಂದ ನೀವು ಕೊಟ್ಟೆ ತುಂಬ ಒಳ್ಳೆಯದಾಯಿತು ಗುರುಗಳೇ, ನೀವು ಒಂದು ಕುಂಕುಮ ಕೊಟ್ಟೆ ನಂಗೆ ತುಂಬ ಚೆನ್ನಾಗುತ್ತೆ, ನೀವು ವಿಭೂತಿ ಕೊಟ್ಟೆ ತುಂಬ ಚೆನ್ನಾಗಾಯಿತು ಅಂತಾರೆ. ಏನೋ ಒಂದು ಒಳ್ಳೆಯದಾಗಲಿ ನಮ್ಮಿಂದ ಅನ್ನುವಂಥದ್ದು. ಅದು ನನ್ನಿಂದ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಭಗವಂತನ ಒಂದು ಕೈಗಳು ಅಂತ ಹೇಳ್ಬೋದು. ನಾನು ಭಗವಂತ ಅಲ್ಲ, ಭಗವಂತ ನನ್ನ ಕೈ ಮುಖ ನನ್ನ ಒಂದು ಹಸ್ತದ ಮೂಲಕ ಅದನ್ನು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಹಾಗಾಗಿ ಅತ್ಯಂತ ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅಷ್ಟಲಕ್ಷ್ಮಿ ಅಂತ ಏನಾದ್ರು ಮನೇಲಿ ಇತ್ತು ಅಂದರೆ ಹಣಕಾಸಿನ ಚಿಂತೆಯನ್ನು ಮರೆತು ಬಿಡಿ. ಇದು ಅತ್ಯಂತ ಸುಲಭವಾದಂಥದ್ದು ವಿಚಾರ. ಇನ್ನು ಅನಾರೋಗ್ಯ, ಹಣಕಾಸಿನ ಸಮಸ್ಯೆಯಾಗಿ, ಅನಾರೋಗ್ಯದ ಸಮಸ್ಯೆಯಾಗಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇತ್ತು ಅಂತಂದರೆ ಈ ಒಂದು ಸುಲಭವಾದ ಸರಳವಾದ ತಂತ್ರವನ್ನು ಮಾಡಿ. ಏನು ಅಂತ ನಾವು ನೋಡೋದಾಯ್ತು ಅಂತಂದರೆ, ಇದಕ್ಕೆ ಕಾರಣ ತುಂಬ ಕಷ್ಟಗಳಿತ್ತು. ಕಾರಣ ಅಂತಂದರೆ ಪಿತೃದೋಷಗಳಿರ್ತವೆ. ಭಾಳಷ್ಟು ಜನ ಹೇಳ್ತಾರೆ ಪಿತೃದೋಷ, ನಾವು ತಿಥಿ ಗೀತಿ ಎಲ್ಲ ಮಾಡ್ತೀವಿ ನಾವು ಹಿರಿಯರಿಗೆ, ಮತ್ತು ಪಿತೃಪಕ್ಷದಲ್ಲಿ ನಾವು ಇದೆಲ್ಲ ಮಾಡ್ತೀವಿ ಅಂತಂದರೆ. ಆದರೂ ಕೆಲವೊಂದಾರು ಸರಿ ಪಿತೃಗಳು ತೃಪ್ತಿ ಆಗೋದಿಲ್ಲ. ನೀವೇನೇ ಎಡೆ ಇಟ್ಟು ನೀವು ಪೂಜೆ ಮಾಡಿದರೂ ಕೂಡ ನೀವು ವರ್ಷಕ್ಕೊಂದು ಸರಿ ನೀವು ಎಡೆ ಇಡ್ತೀರ, ಆದರೆ ಅದು ತೃಪ್ತಿ ಆಗೋದಿಲ್ಲ. ಹಾಗಾಗಿ ನಿಮಗೆ ಇನ್ನೂ 50% ಸಮಸ್ಯೆಗಳ ಬಗೆಹರಿದ್ರೂ ಕೂಡ ಇನ್ನೂ 50% ಸಮಸ್ಯೆಗಳು ಹಾಗೇ ಉಳ್ಕೊಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ, ಹಣಕಾಸಿನ ಸಮಸ್ಯೆ ಕಳೆದು ಹೋಗಬೇಕು ಅಂತಂದರೆ, ಮತ್ತು ಆರೋಗ್ಯದ ಸ್ಥಿತಿ ಚೆನ್ನಾಗಾಗಬೇಕು, ಮನಮಂದಿಗೆಲ್ಲ ಒಳ್ಳೆಯದಾಗಬೇಕು ಅಂತಂದರೆ, ನೀವು ಪಿತೃಪಕ್ಷವನ್ನು ಮಾಡಿರ್ತೀರ ಹೌದು, ಆದರೆ ನೀವು ಮತ್ತೊಮ್ಮೆ ಪಿತೃಪಕ್ಷವನ್ನು ಮಾಡಬೇಕು. ಇದು ಏನು ಗುರುಗಳೇ ನೀವು ಹಬ್ಬದ ಟೈಮಲ್ಲಿ ಇದೆಲ್ಲ ಹೇಳ್ತಿರಲ್ಲ, ಇದೆಲ್ಲದಕ್ಕೊಂದು ಅದಲ್ಲ. ಪಿತೃಪಕ್ಷ ಅಂತಂದರೆ, ಪಕ್ಷ ಅಂತಂದರೆ ಈ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ 15 ದಿನಕ್ಕೆ ಕೃಷ್ಣ ಪಕ್ಷ ಬರುತ್ತೆ,
ಇದಾದಮೇಲೆ ನಿಮ್ಮಿಂದ ಅಂದರೆ ಶುಕ್ಲ ಪಕ್ಷ ಬರುತ್ತೆ. ಪಕ್ಷ ಅಂತಂದರೆ ಎಲ್ಲ ಟೈಮು ಕೂಡ. ಆದರೆ ಈ ಪಿತೃದೋಷ ನಿವಾರಣೆ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ 9 ಜನಕ್ಕೆ ಊಟವನ್ನು ಹಾಕಬೇಕು, ಅನ್ನದಾನವನ್ನು ಮಾಡಬೇಕು. ಸುಮ್ಮನೆ ಕರೆದ್ರೆ ಗುರುಗಳೇ ಬರ್ತಾರಾ ಅಂತ ಬೇಡ, ಬಡವ್ರಿಗೆ ಮಾಡಿ, ಅವಶ್ಯಕತೆ ಇರೋರ್ಗೆ, ನಿಮ್ಮ ಸ್ನೇಹಿತರನ್ನ ಏನೋ ಒಂದು ಕುಂಟು ನೆಪ ಹೇಳಿ ಈ ಥರದೊಂದು ಏನೋ ದೇವ್ರ ಪೂಜೆ ಇದೆ ಅಂದ್ಬಿಟ್ಟು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಅಥವಾ ನಿಮ್ಮ ಯಾರು ಪಿತೃಗಳಿರ್ತಾರೋ, ತೀರು ಹೋಗಿರ್ತಾರೋ ಅಥವಾ ನಿಮ್ಮ ಅಜ್ಜಿ ತಾತ ಅಥವಾ ಇನ್ಯಾರು ಇರ್ತಾರೋ ಅಂಥವ್ರ ಹೆಸರಲ್ಲಿ ನೀವು ಹಾಕಿ. ಅಟ್ಲೀಸ್ಟ್ ಅವ್ರ ಹೆಸರಲ್ಲಿ ಇವಾಗ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಒಂದು 7-8 ಜನ, ಅಂಥವರು ಒಂದು 9 ಜನಕ್ಕೆ ನೀವು ಊಟ ಕೊಡಿಸ್ಬಿಡಿ. ಅದು ಅವ್ರ ಹೆಸರು ಹೇಳಿ ಹೋಯ್ತು ಅಂತಂದರೆ ಅವರೊಂದು ಪುಣ್ಯದ ಫಲ ಸಿಗುತ್ತದೆ. ಹಾಗಾಗಿ 9 ಜನಕ್ಕೆ ನೀವು ಊಟವನ್ನು ಕೊಡಿಸಿ, ಮಿಸ್ ಮಾಡಿದೆ ಖಂಡಿತವಾಗಿ. ಯಾಕಂದರೆ ಇದನ್ನು ನೀವು ಗುರುಗಳ ಒಂದೇ ಸರಿಗೆ 9 ಜನ ಸಿಗಲ್ಲ, ಬೇಡ ಇವತ್ತು ಇಬ್ಬರಿಗೆ, ನಾಳೆ ಇಬ್ಬರಿಗೆ, ಇನ್ನೊಂದು 3-4 ದಿನ ಬಿಟ್ಟು ಇನ್ನೊಂದು ಒಬ್ಬರಿಗೆ, ನಿಮ್ಮ ತಂದೆ ತಾಯಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಥವಾ ಯಾರು ಪಿತೃಗಳಿರ್ತಾರೋ ಅವ್ರ ಹೆಸರು ಹೇಳ್ಕೊಂಡು ಊಟ ಕೊಡಿಸಿ. ಋಣ ಹೊರಟೋಗ್ಬಿಡುತ್ತೆ, ಋಣ ಕಡಿಮೆ ಆಗಿಬಿಡುತ್ತೆ, ಗೊತ್ತಲ್ಲ. ಹಾಗಾಗಿ ಮತ್ತು ಆರೋಗ್ಯದ ಸಮಸ್ಯೆ ನೋಡಿ, ಒಂದು ಸಿಕ್ಕೆ ಅಂತಂದರೆ ನಿಮಗೆ ಚೆನ್ನಾಗಿ ಆರೋಗ್ಯಕ್ಕೆ ಬೇರೆಯವ್ರಿಗೆ ಮೆಡಿಸಿನ್ ಕೊಡಿಸಿ. ಒಂದು ನಿಮಗೆ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ವಾ, ಬೇರೆ ಮಕ್ಕಳಿಗೆ ನೀವು ಪುಸ್ತಕವನ್ನು ನೀವು ದಾನ ಕೊಡಿ, ಗೊತ್ತಲ್ಲ. ನಿಮಗೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಬೇಕಾ, ನೀವೊಂದು ಅನ್ನದಾನ ಮಾಡಿ, ಮತ್ತು ಅನ್ನದಾನ ಮಾಡಿ ಮತ್ತು ಔಷಧಿಯನ್ನು ಕೊಡಿ. ಮತ್ತು ನಿಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕಾ, ನೀವೇನು ಮಾಡಿ ಅಂತಂದರೆ ತುಪ್ಪವನ್ನು ದಾನ ಕೊಡಿ. ಈ ಥರ ನಾನಾ ರೀತಿಯಿಂದ ದಾನ ಕೊಟ್ಟು ನಾವು ಕರ್ಮಗಳನ್ನ ಕಳ್ಕೊಳ್ಳೋಂಥ ಒಂದು ವಿಧಾನ. ಹಾಗಾಗಿ ನೀವೇನು ಮಾಡಿ ಅಂತಂದರೆ 9 ಜನಕ್ಕೆ ನೀವು ಊಟವನ್ನು ಕೊಡಿಸಿ. ನೀವು ಹೋಟ್ಲಲ್ಲೇ ಕೊಡಿಸಿ, ತೊಂದರೆ ಇಲ್ಲ. ನೀವು ಮನಸ್ಸಲ್ಲಿ ನಿಮ್ಮ ಒಂದು ಪಿತೃದೇವತೆಗಳನ್ನ ನೆನೆಸ್ಕೊಡಿ. ಮನೆ ಕೊರೆಯೋಕ್ಕಾಗಲಿಲ್ಲ, ಅಡುಗೆ ಮಾಡೋಕ್ಕಾಗಿ ತಲೆ ಕೆಡಿಸ್ಕೊಬೇಡಿ, ಕೊಡಿಸಿ ಹೊರಗಡೆ. ಇದನ್ನು ಕೂಡ ಭಾಳಷ್ಟು ಜನ ಏನು ಮಾಡ್ತಾರೆ, ಊಟಕ್ಕೆ ಹೋಗಿ ನಂದು ಆಯಿತು ನೀನು ಮಾಡ್ಕೋ ಅಂತ ಹೇಳಿ, ಯಾಕಂದ್ರೆ ಇನ್ನೊಂದು ಸರಿ ಕೊಡಿಸ್ಬೇಕಾಗತ್ತಲ್ಲ. ಊಟಕ್ಕೆ ನೀವು ಕಷ್ಟ ಆದರೂ ಪರವಾಗಿಲ್ಲ, ಒಂದು ಊಟ ಕೊಡಿಸ್ಬಿಡಿ. ನಿಮ್ಮ ಸ್ನೇಹಿತರಿಗೋ ನಿಮ್ಮ ಪರಿಚಯಸ್ಥರಿಗೋ ಅದು ಅನ್ನದಾನ ಮಾಡ್ದಂಗೆ ಆಗುತ್ತೆ, ಗೊತ್ತಲ್ಲ. ಹಾಗಾಗಿ ಊಟ ಮಾಡ್ತೀಯ ಮಾಡು, ದುಡ್ಡು ಮಾತ್ರ ಕೇಳಬೇಡ ಅಂತ ಹೇಳಿ. ಕೆಲವರು ಏನು ಮಾಡ್ತಾರೆ, ಊಟ ಕೊಡ್ತಾವೆ, ಫುಲ್ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ಒಂದು 2,000 ಇದ್ದರೆ ಕೊಡು, 3,000 ಇದ್ದರೆ ಕೊಡು ಅಂತ ಇರ್ತಾರೆ. ಅದೆಲ್ಲ ಕೊಡಿ, ಅವಶ್ಯಕತೆ ಇದ್ದರೆ ಕೊಡಿ. ಜಾಸ್ತಿ ಅಮೌಂಟ್ ಕೊಡಲ್ಲ ಅಂತಂದ್ರೆ ನೀವು ಕೊಡೋಕೆ ಹೋಗ್ಬಿಡಿ. ನೀವೇನು ಮಾಡಿ, ಅನ್ನದಾನವನ್ನು ಮಾಡಿ. ಮತ್ತೆಲ್ಲ 9 ಜನರಿಗೆ 1 ವಾರ 2 ವಾರ ಅಥವಾ ಒಂದು ಹುಣ್ಣಿಮೆ ಕಳೆಯೋವರೆಗೆ ಅಥವಾ ಒಂದು ಅಮಾವಾಸ್ಯೆ ಕಳೆಯೋ ಒಳಗಡೆ 15 ದಿನದ ಒಳಗಡೆ ನೀವು ಮಾಡಿ, ಗೊತ್ತಲ್ಲ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗುತ್ತೆ. ಅನಾರೋಗ್ಯದ ಸಮಸ್ಯೆ ಬಗೆಯಿರುತ್ತೆ, ಆರೋಗ್ಯ ಬರ್ತಾ ಹೋಗುತ್ತೆ, ದುಡ್ಡು ಬರ್ತಾ ಹೋಗುತ್ತೆ. ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದು ಅತ್ಯಂತ ಸರಳವಾದ ಸುಲಭವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡೋಗಿ ಬಗೆಹರಿಸ್ಕೊಬಿಡ್ತೀರ. ಗುರುಗಳ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ಶಿಬಿರ ಅಂತಂದರೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ. ಈ ಯಂತ್ರ ಮಂತ್ರ ತಂತ್ರ ನೀವು ಕಲ್ತ್ಕೊಬಿಡ್ತು ಅಂತಂದರೆ ಎಂಥವನ್ನಾರು ಬುಗುರಿ ಥರ ಆಟ ಆಡಿಸ್ಬಿಡ್ಬೋದು. ಅಂದರೆ ಕೆಟ್ಟ ರೀತಿ ಇಲ್ಲ, ನಿಮ್ಮ ಜೀವನ ಸರಿಪಡಿಸ್ಕೋಬೋದು. ನಿಮ್ಮ ಶತ್ರು ಬೈತಾ ಇರ್ತಾನೆ, ನನಗೆ ಒಂದು ಮಂತ್ರ ಹಾಕಿದ್ರೆ ಸೈಲೆಂಟ್ ಆಗಿಬಿಡ್ತಾನೆ ಅವನು, ಆ ಥರ ಆಗುತ್ತೆ. ನಿಮಗೆ ಹೇಳ್ಕೊಡುವಂಥ ಒಂದು ವಿದ್ಯೆ, ಗೊತ್ತಲ್ಲ. ಹಾಗೆ ಯಂತ್ರ ಮಂತ್ರ ತಂತ್ರದ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ. 2 ದಿನದ ಶಿಬಿರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಕೂಡ ನಿಮಗೆ ಯಂತ್ರ ಮಂತ್ರ ತಂತ್ರದಿಂದ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೋದು. ಮತ್ತು ಮಿಸ್ ಮಾಡದೆ ಯಾವುದೇ ಕಾರಣಕ್ಕೂ ಈ ಸರಿ ವಿಶೇಷ ಅಂದರೆ ಅತಿ ವಿಶೇಷವಾಗಿರೋಂಥದ್ದು ಕೆಲವೊಂದು ವಸ್ತುಗಳನ್ನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ, ವಸ್ತುಗಳನ್ನ ತೋರಿಸ್ತೀನಿ. ಅದನ್ನು ಇಟ್ಕೊಬಿಟ್ರೆ ಸಾಕು, ಒಂದು ಯಂತ್ರಕ್ಕೆ ಸಮ ಅದು. ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗಂಡ ಹೆಂಡತಿ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲ ರೀತಿಯಂಥ ಸಮಸ್ಯೆಗಳಿಗೆ ನೀವು ನಿಮ್ಮ ಕೈಯಾರೆ ಸ್ವಂತ ಯಂತ್ರ ಮಂತ್ರ ತಂತ್ರದಿಂದ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ನೀವು ಪಡ್ಕೋಬೋದು, ಗೊತ್ತಲ್ಲ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿ. ಮತ್ತು ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ನಿಮ್ಮ ಸಮಸ್ಯೆಗಳ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಅದು ಎಂಥದ್ದೇ ಸಮಸ್ಯೆ ಇರಲಿ, ತಲೆ ಕೆಡಿಸ್ಕೊಬಿಡಿ.
ಕೆಲವೇ ದಿನಗಳಲ್ಲಿ ಆ ಒಂದು ಆಶ್ಚರ್ಯಕರವಾದಂಥ ಒಂದು ರಿಸಲ್ಟನ್ನು ನೀವು ನೋಡ್ತೀನ. ನೀವು ಸ್ವತಃ ನೀವು ಅವ್ರ ಹತ್ರ ಹೋಗಿ ದುಡ್ಡು ಖರ್ಚು ಮಾಡಿ ನೀವು ಯಂತ್ರ ಮಾಡಿಸ್ಕೊಳ್ಳೋದಕ್ಕಿಂತ ತಂತ್ರ ಮಾಡಿಸ್ಕೊಳ್ಳೋದಕ್ಕಿಂತ ಶತ್ರುಬಾಧೆ ಆಗಿರ್ಬೋದು, ಮಾಟಮಂತ್ರದ ವಾಮಾಚಾರದ ಪ್ರಯೋಗ ಆಗಿರ್ಬೋದು, ಸಂಪೂರ್ಣವಾಗಿ ನಿವಾರಣೆ ಸಿದ್ಧಿ ಮಾಡ್ಕೊಳ್ಳಿ. ವಿಶೇಷವಾದಂಥ ಮಂತ್ರವನ್ನು ನಿಮಗೆ ಕೊಡ್ತೀನಿ. ಆ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತು ಅಂದರೆ ಸಾಕು, ಸಿದ್ಧಿ ಮಾಡ್ಕೊಬಿಡ್ತು ಅಂತಂದರೆ ನಿಮ್ಮದು 70 to 80% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನು 20% ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ, ಲೈಟಾಗಿ ಎಫರ್ಟ್ಸ್ ಹಾಕಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. 100% ಆಗುತ್ತೆ. ನೀವು ಎಫರ್ಟ್ಸ್ 20% ಹಾಕಿ, 80% ಆ ಯಂತ್ರ ಮಂತ್ರ ತಂತ್ರದಿಂದ ನಿಮ್ಮ ಕೆಲಸ ಆಗುತ್ತೆ. ವಾಮಾಚಾರ ಮಾಟ ಮಂತ್ರದ ಏನೇ ಸಮಸ್ಯೆ ಇದ್ರೂ ಕೂಡ ನೀವೇ ಬಗೆಹರಿಸ್ಬೋದು. ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ಮು, ಮಾನಸಿಕವಾದಂಥ ನೆಮ್ಮದಿ ಇಲ್ಲ ಅಂತಂದರೆ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ನೀವು ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ. ನಿಮ್ಗೆ ಒಳ್ಳೆಯದಾಗಲೇಬೇಕು. ಯಾಕಂದರೆ ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳು. ಕೆಲವೊಂದಾರು ರಹಸ್ಯಮಯವಾದಂಥ ವಿಚಾರಗಳನ್ನು ತುಂಬ ಜನದ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಕೇಳಿದರೂ ಕೂಡ ನಾನು ಮಾಡಿರಲಿಲ್ಲ, ಆದರೆ ಈ ಸರಿ ಅದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಾಬ್ಲಮ್ಮು, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಸಾಲ್ವ್ ಆಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನೇ ಇತ್ತು ಅಂತಂದ್ರೂ ಕೂಡ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗದಿಂದ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಇವತ್ತಿನ ವಿಶೇಷವಾದಂತಹ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ